ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್ ಇವತ್ತು ಫುಲ್ ರೆಡಿಯಾಗಿ ಎಲ್ಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾರ್ಮಲಿ ನಾನು ಮನೇಲೇ ಇರೋದಲ್ಲ, ಹಾಗಾಗಿ ನಾರ್ಮಲ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತು ವಿಷಯ ಏನಂದ್ರೆ ಒಂದು ಫಂಕ್ಷನ್ ಹೊರಡ್ಲಿಕ್ಕಿತ್ತು, ಹಾಗಾಗಿ ಹೇಗೂ ರೆಡಿ ಆಗಿದ್ದೇನಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡುವ ಅಂತ ಅನ್ಕೊಂಡಿದ್ದೇನೆ. ವಿಷಯ ಏನಂದ್ರೆ ನಮ್ಗೆ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ರು, ಅಂದ್ರೆ ನಿಮ್ದು ಹೇರ್ ಕೇರ್ ಅಂದ್ರೆ ನಿಮ್ದು ಹೇರ್ ಸೀಕ್ರೆಟ್ ಏನು ಅಂತ. ಯಾಕಂದ್ರೆ ವಿಷಯ ಏನಂದ್ರೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬೇಕಂದ್ರೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಅದರಿಂದ ನಂದು ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಈ ತರ ಎಲ್ಲ ಆಗ್ತಾ ಇತ್ತು. ಅದರ ಮೇಲೆ ಏನಂದ್ರೆ ಇವಾಗ ಡೆಲಿವರಿ ಆದ್ಮೇಲೆ ಹೇರ್ ಫಾಲ್ ಇದ್ದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಸ್ಕಿನ್ ಕೇರ್ ಕೂಡ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಅಷ್ಟೇ. ನಂಗಂದ್ರೆ ಪ್ರೆಗ್ನೆನ್ಸಿಯಿಂದಾನೇ ಇತ್ತು, ತುಂಬಾ ಇತ್ತು. ಬಟ್ ಆ ಟೈಮಲ್ಲಿ ಅಷ್ಟು ಕೇರ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತದೆ, ಹಾಗಾಗಿ ಹೀಗೇನೆ ಬಿಟ್ರೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾನೇನ್ ಮಾಡಿದೆ ಅಂದ್ರೆ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಫೈಂಡ್ ಮಾಡ್ಲೇಬೇಕು ಅಂತ ನಾನು ಕೆಲವೊಂದು ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ಅದೇ ರೀತಿ ಗೂಗಲ್ ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಅವಾಗ ನನಗೆ ಕ್ಯೂರ್ ಸ್ಕಿನ್ ಆಪ್ ಇದರ ಬಗ್ಗೆ ನಾನು ನೋಡಿದ್ದೆ. ಇದರ ಬಗ್ಗೆ ನಾನು ರಿವ್ಯೂ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತುಂಬಾ ಒಳ್ಳೆ ರಿವ್ಯೂ ಇತ್ತು, ಅದಕ್ಕೋಸ್ಕರ ನಾನು ಒಮ್ಮೆ ಟ್ರೈ ಮಾಡುವ ಅಂತ ಕ್ಯೂರ್ ಸ್ಕಿನ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡೆ. ಸೊ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ನಾನು ಮುಂಚೆ ಎಲ್ಲ ನನಗೆ ಸ್ಕಿನ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಆಗಿನೇ, ಅಂದ್ರೆ ತುಂಬಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಆಗಿನೇ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಸೊ ಇದರಲ್ಲಿ ಕೂಡ ಅಷ್ಟೇ, ಡಾಕ್ಟರ್ ಇರ್ತಾರೆ. ಸೊ ಅವರು ನಮ್ದು ಕ್ವಶನ್ಸ್ಗೆಲ್ಲ, ಅಂದ್ರೆ ಅದರಲ್ಲಿ ಕ್ವಶನ್ಸ್ ಕೇಳ್ತಾರೆ ಯಾವ ತರ ಅಂದ್ರೆ, ಇವಾಗ ನಂದು ಎಲರ್ಜಿಟಿಕ್ ಸ್ಕಿನ್. ಸೊ ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇರ್ಬೋದು. ಕೆಲವರದ್ದು ಆಯಿಲಿ ಸ್ಕಿನ್ ಇರುತ್ತೆ, ಕೆಲವರದ್ದು ಡ್ರೈ ಸ್ಕಿನ್ ಇರುತ್ತೆ, ಕೆಲವರಿಗೆ ಪಿಂಪಲ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆಲ್ಲ ನಮ್ಗೆ ಆನ್ಸರ್ ಮಾಡ್ತಾ ಬರ್ಲಿಕ್ಕೆ ಇರುತ್ತೆ. ಸೊ ಅದರಲ್ಲಿ ಕ್ವಶನ್ ಬರ್ತಾ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಬರ್ಲಿಕ್ಕೆ ಇರುತ್ತೆ. ಅದರ ಜೊತೆಗೆ ನಾವು ಪ್ರೆಗ್ನೆಂಟ್ ಇದೀವಾ ಅಥವಾ ಡೆಲಿವರಿ ಆಗಿದೆಯಾ ಇದು ಕೂಡ ಕೇಳ್ತಾರೆ. ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಎಷ್ಟು ಟೈಮ್ ಇಂದ ಈ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ಆನ್ಸರ್ ಮಾಡಿದ್ಮೇಲೆ ನಮ್ದು ಎರಡು ಫೋಟೋ ಏನಿದೆ ಅಂದ್ರೆ AI ಮುಖಾಂತರ ನಮ್ದು ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಅದರಲ್ಲಿ ನಮ್ದು ಏನಾದ್ರು ಎಕ್ಸಾಂಪಲ್ ಮಾರ್ಕ್ಸ್ ಇದೆ ಅಥವಾ ಡಾರ್ಕ್ ಸರ್ಕಲ್ ಇದೆ, ಸೊ ಅದೆಲ್ಲ ರೌಂಡ್ ಮಾರ್ಕ್ ಮಾಡಿ ಸೊ ಈ ತರ ನಮ್ಗೆ ಮೆನ್ಷನ್ ಮಾಡ್ಲಿಕ್ಕೆ ಇರುತ್ತೆ. ಅದ್ರಲ್ಲಿ ನಂತರ ಏನ್ ಮಾಡ್ತಾರೆ ಅಂದ್ರೆ, ನಮ್ದು ಸ್ಕಿನ್ ಟೈಪ್ ಗೆ ರಿಲೇಟೆಡ್ ಆಗಿ ನಮ್ಗೆ ಕಸ್ಟಮೈಸ್ಡ್ ಕಿಟ್ ರೆಡಿ ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ. ಸೊ ಇದಕ್ಕೆ ನಮ್ಗೆ ಟೋಟಲ್ ಆಗಿ ಅಂದ್ರೆ ಡಾಕ್ಟರ್ ಚಾರ್ಜಸ್, ಅದರ ಜೊತೆಗೆ ಪ್ರಾಡಕ್ಟ್ ಎಲ್ಲ ಸೇರಿ ನಮ್ಗೆ 1500 ಚಾರ್ಜ್ ಆಗಿತ್ತು. ಸೊ ಕಿಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಫೇಸ್ ವಾಶ್ ಎಲ್ಲ. ಸೊ ಈ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟಿದ್ದೆ. ಇದಂದ್ರೆ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೇನೆ, ಹಾಗಾಗಿ ಈ ತರ ಇದೆ. ಸೊ ಇದರಲ್ಲಿ ನಮಗೆ 4 ಪ್ರಾಡಕ್ಟ್ ಈ ತರ ಕಳಿಸಿಕೊಟ್ಟಿದ್ದಾರೆ. ಈ 4 ಪ್ರಾಡಕ್ಟ್ ಏನಂದ್ರೆ ಎಲ್ರಿಗೆ ಅಂದ್ರೆ, ನೀವು ಇವಾಗ ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದೇ ರೀತಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಅವರು ಕಳಿಸ್ಕೊಡ್ತಾರೆ. ಸೊ ನನಗೆ ತುಂಬಾ ದಿವಸದಿಂದ ಯೂಸ್ ಮಾಡ್ತಾ ಇದ್ದೇನೆ, ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಏನಾದ್ರೂ ಈ ತರ ಪ್ರಾಬ್ಲಮ್ ಇದ್ರೆ, ನೀವು ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ, ನಂದು ಇಲ್ಲಿ ಕೂಪನ್ ಕೋಡ್ ನಾನು ಹಾಕಿರ್ತೇನೆ, ಮನೀಷಾ 100 ಅಂತ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು, ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಓಕೆ, ನಾನು ಈ ಪ್ರಾಡಕ್ಟ್ ಅನ್ನು ಯಾವ ರೀತಿ ಯೂಸ್ ಮಾಡ್ತೇನೆ ಅಂತ ಸೊ ಇದರಲ್ಲೇ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ಅಂದರೆ ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಳ್ಬೇಕು. ಫೇಸ್ ವಾಶ್ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಫೇಸ್ ವಾಶ್ ಕಲಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅಂದರೆ ಎಲ್ಲರಿಗೆ ಇದೇ ಟೈಪ್, ಅಂದರೆ ನಮ್ಮದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗೆ ತಕ್ಕ ಕಸ್ಟಮೈಸ್ಡ್ ಕಿಟ್ ಕೊಟ್ಟಿರ್ತಾರಲ್ಲ. ಸೊ ನನಗೆ ಈ ಥರ ಫೇಸ್ ವಾಶ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಪಂಪ್ ಈ ಥರ ಹಾಕಿ ಫೇಸ್ ವಾಶ್ ಮಾಡಿಕೊಳ್ಳಬೇಕು. ಅಂದರೆ ನಾನು ಮುಂಚೆ ಪಾನ್ಸ್ ಯೂಸ್ ಮಾಡ್ತಾ ಇದ್ದೆ, ಗೊತ್ತಿರ್ಬೋದು ಕೆಲವರಿಗೆ. ಸೊ ಇವಾಗ ಇದು ಬಂದ ಮೇಲೆ 1-2 ವಾರದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೊಂದು 2 ಡೇಸಲ್ಲೇ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ತಾರಲ್ಲ, ಜಸ್ಟ್ ಫೇಸ್ ವಾಶ್ ಯೂಸ್ ಮಾಡಿದಾಗನೇ ಗೊತ್ತಾಗಿತ್ತು ನನಗೆ. ಮತ್ತು ಏನು ಇಲ್ಲಾಂದರೆ ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನನಗೆ ರಿಯಾಕ್ಟ್ ಆಗುತ್ತೆ. ಸೊ ಇದರಲ್ಲಿ ಏನೂ ಆ ಥರ ಪ್ರಾಬ್ಲಮ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ಫೇಸ್ ವಾಶ್ ಮಾಡಿಕೊಂಡು ಅದರ ನೆಕ್ಸ್ಟ್ ನಾನು ಹೇಳಿದ್ದೆ ಅಂದರೆ 4 ಪ್ರಾಡಕ್ಟ್ ಇವರು ಕಳಿಸ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೆಕ್ಸ್ಟ್ ಇರೋದು ಸನ್ಸ್ಕ್ರೀನ್. ನಾನಿವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಈ ಸನ್ಸ್ಕ್ರೀನ್ ಕೂಡ ಅಷ್ಟೇ, ಕೆಲವರು ಅಂದರೆ ಹೊರಗಡೆ ಹೋದಾಗ ಮಾತ್ರ ಅಪ್ಲೈ ಮಾಡ್ತಾರೆ, ಹಾಗಂತ ಏನೂ ಇಲ್ಲ. ನಾವು ಮನೇಲಿ ಇದ್ದಾಗ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ
ಪ್ರತಿಯೊಂದು ಅಂದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲೇ ನಮಗೆ ಫೇಸ್ ವಾಶ್ ಜೊತೆಗೆ ಸನ್ಸ್ಕ್ರೀನ್ ಕೂಡ ನನಗೊಂದು ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ನಾನು ಮೆನ್ಷನ್ ಮಾಡಿರುವಂಥದ್ದು ನಂದು ಎಲರ್ಜಿಟಿಕ್ ಸ್ಕಿನ್ ಅಂತ, ಅದಕ್ಕೋಸ್ಕರ ಅದು ಕೊಟ್ಟಿರ್ಬೋದು ಅಂದ್ಕೊಳ್ತೀನಿ ನಾನು. ಸೊ ಇದರ ನೆಕ್ಸ್ಟ್ ಹೇಳಬೇಕಂದ್ರೆ ಈ ಆ್ಯಪಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ಸೊ ನಮಗೆ ಸ್ಕಿನ್ ಇನ್ನೂ ಬೆಟರ್ ಚೇಂಜ್ಮೆಂಟ್ ಆಗಬೇಕಂದ್ರೆ ಸೊ ಏನೆಲ್ಲ ಮಾಡಬೇಕು, ನಮ್ಮದು ಲೈಫ್ ಸ್ಟೈಲ್ ಚೇಂಜಸ್ ಆಗಬೇಕು, ಡಯಟ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ವಾಟರ್ ಇಂಟೇಕ್, ಎಷ್ಟು ನಾವು ನೀರು ಕುಡಿಬೇಕು, ಸೊ ಇದರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅದರ ಜೊತೆಗೆ 3 ಮಂತ್ ಫಾಲೋಅಪ್ ಕೂಡ ಇದೆ. ಯಾಕಂದರೆ ನಾವು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಸೊ ಅದು ಹೇಗೆ ವರ್ಕ್ ಆಗ್ತಾಯಿದೆ, ಅದು ನಮಗೆ ಸ್ಕಿನ್ಗೆ ಸೂಟ್ ಆಗ್ತಾ ಇದೆಯಾ ಇಲ್ವಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ 3 ಮಂತ್ ಫಾಲೋಅಪ್ ಕೂಡ ಇರುತ್ತೆ. ಮಂತ್ಲಿ ಡಾಕ್ಟರ್ ವಾಪಸ್ ನಮಗೆ ನಾವು ಕನ್ವರ್ಸೇಷನ್ ಮಾಡ್ಬೋದು ಇದರಲ್ಲೇ. ಅದರ ಜೊತೆಗೆ ಏನಂದರೆ ಈ ಒಂದು ಏನು ಕಿಟ್ ಇದೆ ಸೊ ಇದನ್ನು ನಾವು 3 ಮಂತ್ ತನಕ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಅದರ ಜೊತೆಗೆ ಇನ್ನೂ ಕೂಡ 2 ಕ್ರೀಮ್ ಕೊಟ್ಟಿದ್ದಾರೆ, ಜೆಲ್ ಟೈಪ್ ಎಲ್ಲ. ಸೊ ಇದನ್ನು ನಾನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತೇನೆ. ನಾನು ಇದನ್ನು 2 ವೀಕ್ಸಿಂದ ಯೂಸ್ ಮಾಡ್ತಾಯಿದ್ದೆ. ನನಗೊಂದು ತುಂಬ ಬೆಟರ್ ಚೇಂಜ್ಮೆಂಟೇ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೇನಾದರೂ ಇದೇ ಥರ ಪ್ರಾಬ್ಲಮ್ ಇದ್ದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದರ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಂದು ಕೂಪನ್ ಕೋಡ್ ಏನಿದೆ ಮನೀಷಾ 100 ಅಂತ, ಇದನ್ನು ಕೂಡ ಯೂಸ್ ಮಾಡ್ಬೋದು. ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಥ್ಯಾಂಕ್ ಯು. ಈಗ ನಾವು ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಎಲ್ಲಿಗೆ ಅಂತ ಹೇಳಿದರೆ ಭೀಮಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಶಾಪ್, ಜ್ಯುವೆಲ್ಲರಿ ಶಾಪಿಗೆ. ಯಾಕೆಂದರೆ ನಾಡಿದ್ದು 7th ಪಾಪುಗೆ ಕಿವಿ ಚುಚ್ಚಿಸ್ಲಿಕ್ಕಿದೆ. ಹಾಗಾಗಿ 7th ಅಂತ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪರ್ಚೇಸ್ ಮಾಡಿ ತರುವ ಅಂತ ನೋಡಿ. ಇವತ್ತು ಶುಕ್ರವಾರ, ಹಾಗೆ ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಇವತ್ತು ಪರ್ಚೇಸ್ ಮಾಡಿ ನಾಡಿದ್ದು 7 ತಾರೀಕಿಗೆ ಕಿವಿ ಚುಚ್ಚಿಸ್ಲಿಕ್ಕೆ. ನಾವು ಆಲ್ರೆಡಿ ಒಂದು ಕಿವಿದು ಪರ್ಚೇಸ್ ಮಾಡಿದ್ವಿ. ನನಗೆ ಪ್ಯೂರ್ ಡೈಮಂಡ್ ತಗೊಳ್ಬೇಕು ಅಂತ ಆಸೆ ಇತ್ತು, ಬಟ್ ಅವಳ ಜಾತಕಕ್ಕೆ ಅದು ಸೂಟ್ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ಅಮೇರಿಕನ್ ಡೈಮಂಡ್, ಇದಕ್ಕೆ ಸ್ವಲ್ಪ ರೇಟ್ ಕೂಡ ಕಮ್ಮಿ ಇತ್ತು. ಅದರ ಜೊತೆಗೆ ಅವಳಿಗೆ ಇನ್ನು ಸಾಲಿಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಬೆಳ್ಳಿದ್ದೊಂದು ಬೌಲ್ ಕೂಡ ತಗೊಂಡ್ವಿ. ಸೊ ಅಲ್ಲಿಂದ ಸಾಯಿ ಪ್ಯಾಲೇಸ್, ನಾವು ಸ್ನ್ಯಾಕ್ಸ್ ಆ ಥರ ಏನಾದರೂ ತಿನ್ಲಿಕ್ಕಿದೆ ಅಲ್ಲಿಗೆ ಹೋಗ್ತೀವಿ. ನನಗೆ ಅಲ್ಲಿದ್ದು ಪಾವ್ ಭಾಜಿ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಪಾಪು ಸ್ಪೇಸ್ ಕೂಡ ಅಂದರೆ ಅಲ್ಲಿ ತುಂಬ ಹೈಜಿನಿಕ್ ಆಗಿತ್ತು. ಹಾಗಾಗಿ ಪಾಪುನ ಮಲಗಿಸಿದ್ವಿ. ಸೊ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಸೊ ತಿಂದು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಕ್ಚುಲಿ, ಅಂದರೆ ಪಾಪುದು ಕಿವಿ, ನೆಕ್ಸ್ಟ್ ಡೇ ಅಲ್ಲ ಅಂದರೆ ಸಂಡೇ ಮಾರ್ನಿಂಗ್ ಇದ್ದು ಕ್ಲಿಪ್ಪು. ಪಾಪುದು ಕಿವಿ ಚುಚ್ಚಿಸ್ಲಿಕ್ಕೆ ಎಲ್ಲರೂ ಬಂದಿದ್ದರು. ಅಂದರೆ ಅಮ್ಮ ಮತ್ತು ತಂಗಿ ಮುಂಚಿನ ದಿವಸ ಬಂದಿದ್ದರು, ಮತ್ತು ತಂದೆ ಅವತ್ತೇ ಬಂದಿದ್ದರು. ಆಮೇಲೆ ಅತ್ತೆ ಮಾವ ನಾದಿನಿ ಎಲ್ಲರೂ ಬಂದಿದ್ದರು. ಇವಾಗ ಫಸ್ಟಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದಾರೆ ಕಿವಿಗೆ. ಅಂದರೆ ಕರೆಕ್ಟಾಗಿ ಮಾರ್ಕ್ ಮಾಡಿದ ಮೇಲೆ ಕಿವಿ ಚುಚ್ತಾರಲ್ವ. ಸೊ ನಮ್ಮ ಹತ್ರ ಕೇಳ್ತಾಯಿದ್ರು. ಅವಳಿಗೆ ಅಂದರೆ ಫುಲ್ ನಿದ್ದೆನೂ ಬರಲಿಕ್ಕಾಗಿತ್ತು, ಬಟ್ ನಿದ್ದೆ ಮಾಡಲಿಕ್ಕೆ ಬಿಟ್ಟಿಲ್ಲ. ಯಾಕಂದರೆ ನಿದ್ದೆಯಿಂದ ಎದ್ದರೆ ತುಂಬ ಕಿರಿಕಿರಿ ಆಗ್ತಾಳೆ ಅಂತ. ಸೊ ಮತ್ತೆ ಮಲಗಿಸುವ ಅಂತ ರೆಡಿ ಎಲ್ಲ ಮಾಡಿ ಅವಳನ್ನು ಸ್ವಲ್ಪ ಆಟಾಡಿಸ್ತಾ ಇದ್ವಿ. ಇವರು ಅಂದರೆ 12 o'clock ಒಳಗಡೆ ಚುಚ್ಚಿಸ್ಬೇಕಲ್ಲ, ಹಾಗಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ದರು. ಸೊ ಇವಾಗ ಇಲ್ಲಿ ಮಾರ್ಕ್ ಮಾಡಿ ನೆಕ್ಸ್ಟ್ ಕಿವಿ ಚುಚ್ಚಿಸ್ಬೇಕು. ಒಂಥರ ಖುಷಿ ಆದರೆ ಅದರ ಜೊತೆಗೆ ಒಂಥರ ಬೇಜಾರು, ಅಂದರೆ ಪಾಪ ನೋವಾಗುತ್ತಲ್ಲ ಅಂತ. ನಾನು ಸಾರಿ ಎಲ್ಲ ಉಟ್ಕೊಂಡಿದ್ದೆ. ಇದು ಸಾರಿ ಅಂದರೆ ತಂಗಿ ನನಗೆ ತಂದಿರುವಂಥದ್ದು, ತುಂಬ ಇಷ್ಟ ಆಯ್ತು ನನಗೆ. ಹಾಗಾಗಿ ಈ ಫಂಕ್ಷನ್ಗೆ ಸೂಟ್ ಆಗುತ್ತೆ. ಅದರ ಜೊತೆಗೆ ಪಾಪುದು ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಇದನ್ನೇ ಉಟ್ಕೊಂಡಿದ್ದೆ. ಬ್ಲೌಸ್ ಕೂಡ ಅಷ್ಟೇ ಅವಳೇ ಅಂದರೆ ಸ್ಟಿಚ್ ಮಾಡಿ ತಂದಿದ್ಲು. ಸೊ ಇವಾಗ ತುಂಬ ಅಂದರೆ ಅವಳಿಗೆ ಸ್ವಲ್ಪ ಜನ ಇದ್ದಾರೆ, ಹಾಗಾಗಿ ಎಚ್ಚರ ಇದ್ದಾಳೆ. ಇಲ್ಲಾಂದರೆ ಅವಳು ಸ್ನಾನ ಎಲ್ಲ ಮಾಡಿಸಿದ ಮೇಲೆ ಮಲಗ್ತಾಳಲ್ಲ. ಸೊ ಇಲ್ಲಿ ಎಲ್ಲ ಕ್ರಮ ಎಲ್ಲ ಮಾಡಿ ಮುಂಚೆನೇ ದೀಪ ಎಲ್ಲ ಇಟ್ಟಿದ್ರು ಇವರು. ಅವರು ಬಂದ ಮೇಲೆ ಅದಕ್ಕೆ ಫ್ರೂಟ್ಸ್ ಏನೆಲ್ಲ ಇಡ್ಲಿಕ್ಕಿದೆಯಲ್ಲ, ಸೊ ಅದನ್ನೆಲ್ಲ ಮಾಡಿ ಇವಾಗ ಚುಚ್ಚಿಸ್ಲಿಕ್ಕಿದೆ. ನನಗಂದರೆ ಹಿಡಿಲಿಕ್ಕೆ ಅವಳಿಗೆ ಏನಾದರೂ ಪೇಯ್ನ್ ಆಗುವಂಥದ್ದೇನಾದರೂ ಇದ್ದರೆ ಅದು ಇವರ ಕೈಯಲ್ಲೇ ನಾನು ಕೊಟ್ಟಿರ್ತೇನೆ. ವ್ಯಾಕ್ಸಿನೇಷನ್ ದಿವಸ ಕೂಡ ಅಷ್ಟೇ ನನಗೆ, ಯಾಕಂದರೆ ನಾನು ಅಳ್ತಾ ಇರ್ತೀನಿ. ಹಾಗಾಗಿ ಸೊ ಫಸ್ಟಿಗೆ ದೇವರಿಗೆಲ್ಲ ಕೈ ಮುಗಿದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಅಂದರೆ ನಾನೊಂದು ತುಂಬ ಹೊತ್ತಿರುತ್ತೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ, ಬಟ್ ಯಾವ ಗ್ಯಾಪಲ್ಲಿ ಆಯಿತು ಅಂತಲೇ ಗೊತ್ತಾಗಿಲ್ಲ. ಇದು ತುಂಬ ಬೇಗ ಆಯಿತು. ಸ್ವಲ್ಪ ನೋವಾಯಿತು ಪಾಪುವಿಗೆ, ಬಟ್ ತುಂಬ ಬೇಗನೆ ಮುಗಿಸ್ಕೊಟ್ರು ಇವರು. ಅಂದರೆ
ಹೇಗೆ ಚುಚ್ಚಿದ್ರು ಅಂತಲೇ ಗೊತ್ತಾಗಿಲ್ಲ. ಒಂದು ಕೆಲವ್ರದ್ದು ಕೈಗುಣ ಅಂತ ಕೂಡ ಹೇಳ್ತೀವಲ್ಲ, ಸೊ ನನಗೆ ಒಂದು ಅಕ್ಕ ಇವರನ್ನು ಹೇಳಿದರು, ಅವರ ಪಾಪುವಿಗೆ ಕೂಡ ಇವರೇ ಚುಚ್ಚಿರೋದು ಅಂತ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಪಾಪು ಒಂದ್ಸಲ ತುಂಬ ಹತ್ತಲು, ಬಟ್ ಆಮೇಲೆ ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಕೆಲವರಿಗೆ ಇನ್ಫೆಕ್ಷನ್ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ. ಚುಚ್ಚುವಾಗ ಸ್ವಲ್ಪ ಹೊತ್ತು ಹತ್ತಲು ಅಷ್ಟೇ. ಆಮೇಲೆ ಅವಳು ಹೇಗೂ ನಿದ್ದೆ ಬರ್ತಾ ಇತ್ತಲ್ಲ, ಸೊ ಆಮೇಲೆ ಹೋಗಿ ನಾನು ಫೀಡೆಲ್ಲ ಮಾಡಿ ಮಲಗಿಸಿದ್ದೆ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಅವರು ಅದಕ್ಕೆ ಹಚ್ಚಲಿಕ್ಕೆ ಕೂಡ ಅಷ್ಟೇ ಏನೂ ಹಚ್ಚಲಿಲ್ಲ, ಜಸ್ಟ್ ನೀರೇನೋ ಸ್ವಲ್ಪ ಹಚ್ಚಿದ್ರು ಅಷ್ಟೇ. ಹಾಗಾಗಿ ಕಿವಿ ಚುಚ್ಚಿಸುವ ಕಾರ್ಯಕ್ರಮ ಒಂದು ಮುಗಿಯಿತು. ಪಾಪ ನೋಡಿ ಅವಳಿಗೆ ಪಾಪ ನಿದ್ದೆ ಬರ್ತಾ ಇದೆ. ಇವಾಗ ಅವಳು ಅಷ್ಟು ಅಳುವಾಗಂತೂ ನಿಜವಾಗ್ಲೂ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಏನು ಮಾಡೋದು, ಸ್ವಲ್ಪ ಹೊತ್ತು ತುಂಬ ಹತ್ತಲು. ಸೊ ಆಮೇಲೆ ನಾನು ಅದಾದ ತಕ್ಷಣ ತಗೊಂಡು ಹೋಗಿ ಫೀಡ್ ಮಾಡಿದೆ, ಆವಾಗ ಸ್ವಲ್ಪ ಸಮಾಧಾನ ಆದಳು. ಆಮೇಲೆ ಇಲ್ಲಿ ಇವರಿಗೆ ಅಂದರೆ ಇದೆಲ್ಲ ಕ್ರಮ ಇದೆ, ಕೊಡಲಿಕ್ಕೆಲ್ಲ ಇದೆ. ಸೊ ಇದನ್ನೆಲ್ಲ ಇವರು ಮಾಡ್ತಾಯಿದ್ರು. ನಾನು ಅವಳನ್ನು ಮಲಗಿಸುವಂತ ಹೋಗಿದ್ದೆ, ಹಾಗಾಗಿ ಪಾಪ ಪೇಯ್ನ್ ಕೂಡ ಇತ್ತಲ್ಲ, ಸೊ ಇದರಲ್ಲಿ ಫೀಡ್ ತಗೊಂಡು ಗಟ್ಟಿ ಮಲಗಿದ್ಲು. ಸೊ ತುಂಬ ಖುಷಿ ಆಯಿತು. ಈ ಥರ ಒಂದು ನನಗೆ ಆಸೆ ಇತ್ತು ಈ ಥರ ಮಾಡಬೇಕು ಅಂತ, ಯಾಕಂದರೆ ಇವಾಗ ಗನ್ ಶಾಟ್ ಎಲ್ಲ ಮಾಡ್ತಾರೆ, ಸೊ ಅದರಿಂದ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಗೆ ಕರೆಸಿ ಈ ಥರ ಒಂದು ಕ್ರಮ ಮಾಡಬೇಕು ಅಂತ ಆಸೆ ಇತ್ತು. ಸೊ ಪಾಪುನ ಮಲಗಿಸಿ ಬಂದು ಇವಾಗ ಅಂದರೆ ಬೆಳಗ್ಗೆ ಸ್ವಲ್ಪ ಚಿಕನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಆಮೇಲೆ 11 ಗಂಟೆಗೆ ಅವ್ರು ಬರ್ತೇನೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ಗಡಿಬಿಡಿ ಆಯಿತು. ಹಾಗಾಗಿ ಇವಾಗ ಮಸಾಲೆ ಎಲ್ಲ ಇವಾಗ ಹಾಕ್ತಾ ಇದ್ದೇವೆ. ಪಾಯಸ ಮಾಡಿದ್ವಿ, ಬಟ್ ಅದು ಇನ್ಸ್ಟೆಂಟ್ ಪಾಯಸ ಮಾಡಿದ್ವಿ, ಯಾಕಂದರೆ ಕರೆಂಟ್ ಹೋಗಿತ್ತು. ಅದಕ್ಕೆ ತೆಂಗಿನ ಹಾಲೆಲ್ಲ ರುಬ್ಬೇಕಂದ್ರೆ ಕರೆಂಟ್ಗೆ ವೆಯ್ಟ್ ಮಾಡಿದ್ವಿ, ಬಟ್ ಬರಲಿಲ್ಲ ಹಾಗೆ. ಸೊ ಇವಾಗ ಇಲ್ಲಿ ಪಾಪು ನಿದ್ದೆ ಮಾಡಿ ಎದ್ಲು. ನಾನಂದರೆ ಅನ್ನಪ್ರಾಶನ ದೇವಸ್ಥಾನದಲ್ಲಿ ಮಾಡಿದ್ದೆ. ಸೊ ಇವಾಗ ಇಲ್ಲೇ ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಮಾಡುವ ಅಂತ ಸ್ವಲ್ಪ ರೈಸ್ ಬಾಯ್ಲ್ ಅಂದರೆ ಅರ್ಧ ಬಾಯ್ಲ್ ಆದಮೇಲೆ ತೆಗೆದು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ನೆಕ್ಸ್ಟ್ ವಾಪಸ್ ಸ್ವಲ್ಪ ಬಾಯ್ಲ್ ಎಲ್ಲ ಮಾಡಿ ಈ ಥರ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಕೊಡುವ ಅಂತ, ಎಲ್ಲರೂ ಇದ್ರಲ್ಲ ಅವರ ಕೈಲೆಲ್ಲ ಸ್ವಲ್ಪ ಕೊಡುವ ಅಂತ. ಆ್ಯಪಲ್ ಪ್ಯೂರಿ ಕೂಡ ಮಾಡಿದ್ದೆ, ಜಸ್ಟ್ ಅಂದರೆ ತಿನ್ನಿಸಲಿಲ್ಲ, ಜಸ್ಟ್ ಇಟ್ಟಿದ್ದೆ ಅಷ್ಟೇ. ಆದರೆ ಅದೇನಂದರೆ ಮಿಕ್ಸ್ ಇವಾಗ ಅದರಲ್ಲಿ ನಾನು ಫಸ್ಟ್ ಟೈಮ್ ಮಾಡೋದಲ್ಲ, ಕರೆಕ್ಟಾಗಿ ಬಂದಿರಲಿಲ್ಲ, ಹಾಗಾಗಿ ಅವಳಿಗೆ ತಿನ್ನಿಸ್ಲಿಕ್ಕೆಲ್ಲ ಹೋಗಲಿಲ್ಲ. ನೆಕ್ಸ್ಟ್ ಇನ್ನು ರಾಗಿ ಆ ಥರ ಎಲ್ಲ ಮಾಡಲಿಕ್ಕಿದೆ. ಬಟ್ ಇವತ್ತೊಂದು ಜಸ್ಟ್ ಎಲ್ಲರೂ ಬಂದಿದ್ದಾರಲ್ಲ, ಹೇಗೂ ಪಾಪುವಿಗೆ ಸ್ವಲ್ಪ ಈ ಥರ ಎಲ್ಲರ ಕೈಯಲ್ಲಿ ಕೊಡಿಸುವ ಅಂತ. ಬಟ್ ಸ್ವೀಟೆಲ್ಲ ಹಾಕ್ಲಿಕ್ಕಿಲ್ಲಲ್ಲ ಸದ್ಯಕ್ಕೆ, ಅವಳಿಗೆ ಅಷ್ಟು ಏನು ಇಷ್ಟ ಆಗಲಿಲ್ಲ ಅದು. ನೆಕ್ಸ್ಟ್ ಕೇಳಬೇಕಂದ್ರೆ ಹೇಳ್ತಾರೆ ಕಲ್ಸಕ್ಕರೆ, ಕೆಂಪು ಸಕ್ಕರೆ ಹಾಕ್ಬೋದು ಅಂತ, ಬಟ್ ಗೊತ್ತಿರ್ಬೋದು ಡಾಕ್ಟರ್ ಹೇಳ್ತಾರೆ ಕೊಡಬಾರ್ದು ಅಂತ. ಸೊ ಅದೆಲ್ಲ ತಿಳ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡುವ ಅಂತ. ಇವಾಗಂದರೆ ಇದು ಬೌಲ್ ನಾವು ಪಾಪುವಿಗಿಂತ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಲೋಟ ಇದೆ, ಬೆಳ್ಳಿ ಲೋಟ, ಅದು ಅವಳಿಗೆ ತೊಟ್ಟಿಲು ಶಾಸ್ತ್ರಕ್ಕೆ ಇವರದ್ದೊಬ್ಬರು ಅಕ್ಕ ಇದ್ದಾರೆ, ಅವ್ರದ್ದು ಗಿಫ್ಟ್ ಬಂದಿತ್ತು, ವೀಣಕ್ಕ ಅಂತ ಕೊಟ್ಟಿದ್ರು. ಸೊ ಹಾಗೆ ಅದನ್ನು ಕೂಡ ಇಟ್ಟಿದ್ದೆ. ಅವಳಂದರೆ ಬಾಯಿಗೆ ಇಟ್ಟ ತಕ್ಷಣ ವಾಪಸ್ ಹೊರಗೆ ಆಗ್ತಾ ಇದ್ಲು, ಅವಳಿಗೆ ಅಷ್ಟು ಇಷ್ಟ ಆಗಿಲ್ಲ, ಸಪ್ಪೆ ಇತ್ತಲ್ಲ. ಮತ್ತು ಫಸ್ಟ್ ಟೈಮ್ ಅಲ್ಲ, ನಾನು ಡಾಕ್ಟ್ರಿಗೆ ಕೇಳಿದಾಗ ಕೂಡ ಹೇಳಿದರು ಫಸ್ಟಿಗೆ ಮಕ್ಕಳು ಅಂದರೆ ಅದೆಲ್ಲ ತಿನ್ನಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲಲ್ಲ,
ಸೊ ಹೋಗ್ತಾ ಹೋಗ್ತಾ ಇದು ಮಾಡ್ತಾರೆ, ಶುಗರ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗೆ ನೋಡುವ ಎಂತಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ರಾಗಿ ಎಲ್ಲ ಮೊಳಕೆ ಎಲ್ಲ ಬರಿಸಿ ಅದೆಲ್ಲ ಮಾಡಲಿಕ್ಕಿದೆ. ಸೊ ಅದೆಲ್ಲ ನೆಕ್ಸ್ಟ್ ಮಾಡುವಾಗ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇವತ್ತು ಫಸ್ಟ್ ನಾವು ಬಾಯ್ಲ್ಡ್ ರೈಸ್ ಊಟ ಮಾಡ್ತೀವಲ್ಲ, ಸೊ ಅದರದ್ದೇ ಏನಾದರೂ ತಿನ್ನಿಸುವ ಅಂತ ಈ ಥರ ಮಾಡಿಟ್ಟಿದ್ದೆ. ಅವಳಿಗೆ ಫಸ್ಟ್ ಈ ಥರ ಎಲ್ಲ ಊಟ ಎಲ್ಲ ಕೊಟ್ಟು ಕ್ರಮ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಊಟ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಕರೆಕ್ಟ್ 1 ಗಂಟೆಗೆ ಅವಳು ಎದ್ದಿದ್ಲು. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಎಲ್ಲ ಕ್ರಮ ಎಲ್ಲ ಮಾಡಲಿಕ್ಕಾಯಿತು. ಇದೊಂಥರ ತುಂಬ ಮೆಮೊರಿ ಅಂತ ಹೇಳ್ಬೋದು ನಮಗೆ. ಫ್ಯೂಚರಲ್ಲಿ ನೋಡುವಾಗ ಅವರಿಗೂ ಅಷ್ಟೇ ಇದನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮಗೆ ಯಾವ ಥರ ಇತ್ತು ಅದೆಲ್ಲ ನಮಗೆ ನೋಡಲಿಕ್ಕೆ ಸಿಗಲ್ಲ, ನೆನಪಿಲ್ಲ. ಬಟ್ ನಮ್ಮ ಪಾಪು ಇದ್ದು ಪ್ರತಿಯೊಂದು ಕ್ರಮ ಅವರ ಅಜ್ಜ ಅಜ್ಜಿ ಅವರ ಜೊತೆ ಈ ಥರ ಎಲ್ಲ ಮಾಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಕೂದಲು ಕೂಡ ಅಷ್ಟೇ 2 ಡೇಸ್ ಬ್ಯಾಕ್ ನಾವು ತೆಗೆದಿದ್ವಿ. ಸೊ ಅದು ಕೂಡ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಬೇಕಷ್ಟೇ. ಅದು ಕೂಡ ಮನೆಯಲ್ಲೇ ಮಾಡಿದ್ವಿ. ಅದು ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ದೇವಸ್ಥಾನದಲ್ಲೆಲ್ಲ ನಾವು ಮಾಡಬೇಕು ಅಂತ ಏನು ಅಂದ್ಕೊಂಡು ಇರಲಿಲ್ಲ. ಮಾಡಿದರೆ ಸ್ವಲ್ಪ ಗಾಯ ಎಲ್ಲ ಆಗುತ್ತೆ, ಅವರು ಅಂದರೆ ಅವಸರದಲ್ಲಿ ತೆಗೆಯುವಾಗ ಏನಾದರೂ ಗಾಯ ಎಲ್ಲ ಆದರೆ ಅದು ಕೂಡ ಭಯ ಇತ್ತು ನಮಗೆ. ಸೊ ಮನೆಯಲ್ಲೇ ತೆಗೆದಿದ್ದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಹೀಗೆ ಒಬ್ಬೊಬ್ಬರೇ ನಾವು ತಿನ್ನಿಸ್ತಾ ಇದ್ವಿ. ಅವಳಂತೂ ಸ್ವಲ್ಪನೂ ತಿಂದಿಲ್ಲ, ಅದನ್ನು ಜಸ್ಟ್ ಕ್ರಮ ಅಷ್ಟೇ ಮಾಡಿದ್ವಿ ಅಷ್ಟೇ. ಪಾಪು ಅಂತೂ 1 ಸ್ಪೂನ್ ಕೂಡ ಅದನ್ನು ತಿಂದಿಲ್ಲ. ಸೊ ನೆಕ್ಸ್ಟ್ ನಾನು ಫೀಡೆಲ್ಲ ಮಾಡಿ, ಅಂದರೆ ಇವರಿಗೆಲ್ಲ ಫಸ್ಟ್ ಊಟ ಮಾಡಲಿಕ್ಕೆ ಹೇಳಿದ್ವಿ. ಯಾಕಂದರೆ ನೆಕ್ಸ್ಟ್ ನಾವು ಮಾಡುವ ಅಂತ. ಪಾಪು ಎದ್ದಿದ್ಲಲ್ಲ, ಸುಮ್ಮನೆ ಅವಳು ಇಲ್ಲಾಂದರೆ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆಲ್ಲ ಕಷ್ಟ ಅಂತ ಇವರು ಕೂಡ ಮತ್ತೆ ನನ್ನ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದರು. ಸೊ ಇಲ್ಲಿ ನೋಡ್ಬೋದು ಪಾಪುನ. ಇವಾಗ ಪಾಪ ಫುಲ್ ಸಮಾಧಾನ ಆಗಿದ್ದಾಳೆ. ಹಾಗಾಗಿ ನಮಗೆ ಒಂದು ಏನು ಹೇಳ್ತಾರೆ ಸಮಾಧಾನ ಆಯಿತು. ಇಲ್ಲಾಂದರೆ ಕಿವಿ ನೋವು ಮತ್ತೆ ಇರ್ಬೋದಾ ಅಂತ ಒಂದು ಟೆನ್ಷನ್ ಇತ್ತು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ರು. ಅದರ ಜೊತೆಗೆ ಒಂದು ಫಿಲ್ಮ್ ಕೂಡ ಇಟ್ಟಿದ್ರು, ತುಳು ಮೂವಿ. ಹಾಗಾಗಿ ಅದನ್ನೆಲ್ಲ ನೋಡ್ತಾಯಿದ್ರು. ಪಾಪು ಅಂತೂ ಬೆಳಗಿನಿಂದ ಎಲ್ಲರ ಕೈಯಲ್ಲೇ ಇದ್ದಾಳೆ. ಜನ ಬಂದರೆ ಒಬ್ಬರು ಆದಮೇಲೆ ಒಬ್ಬರು ಇಟ್ಕೊಳ್ತಾ ಇರ್ತಾಳೆ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲಾಂದರೆ ಇಬ್ಬರೇ ಇರ್ತೀವಿ ಮನೇಲಿ, ಸೈಲೆಂಟ್ ಇರುತ್ತೆ ಈ ಥರ ಎಲ್ಲ. ಸೊ ಒಂದು ನಿದ್ದೆ ಕೂಡ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿದ್ಲು. ಇನ್ನು ಸ್ವಲ್ಪ ಹೊತ್ತಾದಮೇಲೆ ವಾಪಸ್ ಮಲಗಿಸ್ಬೇಕು. ಇವಾಗ ಊಟ ಎಲ್ಲ ಮಾಡಿದ ಮೇಲೆ ಇಲ್ಲಿ ನಂದು ಕೂಡ ಊಟ ಆಯಿತು. ಪಾಪುನ ಸ್ವಲ್ಪ ಹೊತ್ತು ಕೆಳಗೆ ಬಿಟ್ಟು ಆಟ ಆಡಿಸ್ತಾ ಇದ್ದೇವೆ. ಸೊ ಇನ್ನು ನಿದ್ದೆ ಬಂದರೆ ಮಲಗಿಸುವ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.